ನಮಸ್ಕಾರ. ಎಲ್ಲ ಶರಣ ಬಂಧುಗಳಿಗೆ, ನಮ್ಮ ರಾಜ್ಯ ಮತ್ತು ದೇಶದ ಸಮಸ್ತ ಮತದಾರರಿಗೆ ಹೂವಿನ ಹಡಗಲಿಯ ಎಂ ಪಿ ಕುಟ್ರಯ್ಯ ಮಾಡುವ ನಮಸ್ಕಾರಗಳು. ಆತ್ಮೀಯರೇ, ದೇಶ ಮತ್ತು ರಾಜ್ಯದ ಸುಭದ್ರವಾಗಿರ್ತಕ್ಕಂಥ ಆಡಳಿತ, ಪ್ರಜಾಹಿತ ಚಿಂತನೆಯನ್ನು ಮಾಡುವಂತಹ ಸರ್ಕಾರದ ಆಯ್ಕೆ ಅದು ನಮ್ಮ ಕೈಯಲ್ಲಿದೆ ಅನ್ನೋದನ್ನು ಅರಿಬೇಕು. ಅದಕ್ಕೆ ಮುಖ್ಯವಾಗಿ ಮತದಾನ. ಪ್ರಜಾಪ್ರಭುತ್ವದಲ್ಲಿ ಮತದಾನದ ಮಹತ್ವವನ್ನು ನಾವು ಅರಿತಾಗ ಆ ಸರ್ಕಾರದ ರಚನೆ ನಮ್ಮ ಕೈಯಲ್ಲಿದೆ ಅಂತಕ್ಕಂತಹ ಅರಿವು ನಮಗೆ ಆಗ್ತದೆ ಅಂತಕ್ಕಂಥದ್ದು. ಸದ್ಯ ಈಗ ದೇಶದಲ್ಲಿ ಮತದಾನದ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆ ಕುರಿತಂತೆ ಒಂದು ಜಾಗೃತಿ ಗೀತೆಯನ್ನು, ಲಾವಣಿ, ಅದು ಮತದಾನ ಶ್ರೇಷ್ಠ ಹಕ್ಕು ಎಂಬತಕ್ಕಂಥ ವಿಷಯವನ್ನು ಇಟ್ಕೊಂಡು ಒಂದು ಲಾವಣಿಯನ್ನು ನಾನಲ್ಲಿ ಮಾಡಿದ್ದೇನೆ. ತಾವು ಕೇಳಿ, ಇತರರಿಗೂ ಕೂಡ ಕೇಳಲು ಹಂಚಿ ಅವಕಾಶವನ್ನು ಕೊಡಿ. ಹಾಗೆಯೇ ತಮ್ಮ ಪ್ರತಿಕ್ರಿಯೆ ಇರಲಿ ಅಂತಕ್ಕಂಥ ಆಶಯ. ಹೇ ಲಕ್ಷ ಬಿಟ್ಟು ಕೇಳಿರಿ, ಒತ್ತೊತ್ತಿ ಹೇಳ್ತೀನಿ. ಲಕ್ಷ ಬಿಟ್ಟು ಕೇಳಿರಿ, ಒತ್ತಿ ಹೇಳ್ತೀನಿ. ಕನ್ನಡ ನಾಡಿನ ಜನ ಇದನ, ನಮ್ಮ ಭಾರತ ದೇಶದ ಜನ ಇದನ. ರಾಜ ರಾಮ ಆಳಿದ್ರೇನು, ರಾವಣ ಆಳಿದ್ರೇನು ಅಂತ ಕುಂತಿರಲ್ಲೋ ಸುಮ್ಮಾನ. ಹೇ ಒತ್ತಿ ಹೇಳ್ತೀನಿ, ಒತ್ತಿ ಹೇಳ್ತೀನಿ. ಲಕ್ಷ ಬಿಟ್ಟು ಕೇಳಿರಿ, ಭಾರತ ದೇಶದ ಜನ ಇದನ, ನಮ್ಮ ಕನ್ನಡ ನಾಡಿನ ಜನ ಇದನ. ರಾಜ ರಾಮ ಆಳಿದ್ರೇನು, ರಾವಣ ಆಳಿದ್ರೇನು ಅಂತ ಕುಂತಿರಲು ಸುಮ್ಮಾನ. ಮುಂದೆ ಇದರಿಂದ ಆಗ್ತಕ್ಕಂತಹ ಒಂದು ಅನಾಹುತ, ಅದನ್ನು ನಾವೇ ಆಹ್ವಾನ ಮಾಡಿದಂತಾಗ್ತದೆ ಅಂತಕ್ಕಂಥದ್ದು. ಪ್ರಜಾಪ್ರಭುತ್ವದ ದೇಶ ನಮ್ಮದು, ಮತದಾನದ ಹಕ್ಕು ಶ್ರೇಷ್ಠ ನಮಗ. ಪ್ರಜಾಪ್ರಭುತ್ವದ ದೇಶ ನಮ್ಮದು, ಮತದಾನದ ಹಕ್ಕು ಶ್ರೇಷ್ಠ ನಮಗ. ನಮ್ಮ ಮತಗಳಿಂದ ದೇಶ ಆಳ್ವರು, ನಮ್ಮ ಮತಗಳಿಂದ ದೇಶ ಆಳ್ವರಿವರು. ಸತ್ಯದ ಅರಿವಿರಲಿ ನಮಗ. ನಮ್ಮ ಮತಗಳಿಂದ ದೇಶ ಆಳ್ವರಿವರು, ಸತ್ಯದ ಅರಿವಿರಲಿ ನಮಗ. ಲಕ್ಷ ಬಿಟ್ಟು ಕೇಳಿರಿ, ಒತ್ತಿ ಹೇಳ್ತೀನಿ. ಕನ್ನಡ ನಾಡಿನ ಜನ ಇದನ, ನಮ್ಮ ದೇಶದ ಭಾರತ ದೇಶದ ಜನ ಇದನ. ರಾಜ ರಾಮ ಆಳಿದ್ರೇನು, ರಾವಣ ಆಳಿದ್ರೇನು ಅಂತ ಕುಂತಿರಲ್ಲ ಸುಮ್ಮಾನ. ಕೋಟಿ ಹಣ ಖರ್ಚು ಮಾಡ್ತಾರೆ ಮತ್ತೆ. ಕೋಟಿ ಹಣ ಖರ್ಚು ಮಾಡ್ತಾರ ಚುನಾವಣೆ ಎಂಬ ತಂತ್ರಕ್ಕೆ. ಕಷ್ಟದಿಂದ ದುಡ್ದ ನಮ್ಮ ಬೆವರಿನ ಹಣ, ಕಷ್ಟದಿಂದ ದುಡ್ದ ನಮ್ಮ ಬೆವರಿನ ಹಣ ದುರ್ಬಳಕೆ ಮಾಡ್ತಾರೋ ಸ್ವಾರ್ಥಕ್ಕೆ, ಅವರ ಸ್ವಾರ್ಥಕ್ಕೆ. ಲಕ್ಷ ಬಿಟ್ಟು ಕೇಳಿರಿ, ಒತ್ತಿ ಹೇಳ್ತೀನಿ. ಭಾರತ ದೇಶದ ಜನ ಇದನ, ನಮ್ಮ ಕನ್ನಡ ನಾಡಿನ ಜನ ಇದನ. ರಾಜ ರಾಮ ಆಳಿದ್ರೇನು, ರಾವಣ ಆಳಿದ್ರೇನು ಅಂತ ಕುಂತಿರಲ್ಲ ಸುಮ್ಮಾನ. ಜಾತಿ ಎಂದು ಒಡೆದಾಳ್ವರು ಇವರು, ಜಾತಿ ಎಂದು ಒಡೆದಾಳ್ವರು ಇವರು. ಮತಬೇಟೆ ಮಾಡಲು ಬರುತ್ತಿಹರು ಈಗ. ಜಾತಿ ಎಂದು ಒಡೆದಾಳಲಿಕ್ಕೆ ಮತಬೇಟೆ ಮಾಡಲು ಬರುತ್ತಿಹರು. ನಮ್ಮ ಹಣವನ್ನೇ ನಮಗೆ ಹಂಚುತ್ತಲಿ, ನಮ್ಮ ಹಣವನ್ನೇ ನಮಗೆ ಹಂಚುತ್ತಲಿ. ಅಧಿಕಾರ ಗದ್ದುಗೆ ಏರುವರು ಇವರು, ಅಧಿಕಾರ ಗದ್ದುಗೆ ಏರುವರು. ಸಂವಿಧಾನದ ರೀತಿ ರಿವಾಜೆಲ್ಲ, ಈ ಸಂವಿಧಾನದ ರೀತಿ ರಿವಾಜೆಲ್ಲ ಬಾಯಲ್ಲಿ ಮಾತ್ರವೇ ಪಠಿಸುತ್ತಲೇ. ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುತ್ತ
ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುತ್ತಾ ಸ್ವಾರ್ಥ ಸಾಧನೆಯ ಮಾಡುವರು ಇವರು, ಸ್ವಾರ್ಥ ಸಾಧನೆಯ ಮಾಡುವರು. ಆಶೆ ಆಮಿಷಗಳಿಗೆ ಬಲಿಯಾಗದಲೇ ನೀವು ನೋಡ್ರಿ ಹೇಳ್ತೀನಿ, ಆಶೆ ಆಮಿಷಗಳಿಗೆ ಬಲಿಯಾಗದಲೇ ನೀವು ಮಾರಬೇಡಿ ನಿಮ್ಮ ಮತವನ್ನು. ಆಶೆ ಆಮಿಷಗಳಿಗೆ ಬಲಿಯಾಗದಲೇ ಮಾರಬೇಡಿ ನಿಮ್ಮ ಮತವನ್ನು. ಅಮೂಲ್ಯ ಮತವ ಅರ್ಹರಿಗೆ ನೀಡಿ, ನಿಮ್ಮ ಅಮೂಲ್ಯ ಮತವನ್ನು ಅರ್ಹರಿಗೆ ನೀಡಿ, ಕಲ್ಯಾಣ ರಾಷ್ಟ್ರವ ಕಟ್ಟುವ ಬನ್ನಿ. ಅರ್ಹರಿಗೆ ಮತವನ್ನು ನೀಡುವ ಮೂಲಕ ಕಲ್ಯಾಣ ರಾಷ್ಟ್ರವ ಕಟ್ಟುವ ಬನ್ನಿ. ಲಕ್ಷ ಬಿಟ್ಟು ಕೇಳಿರಿ, ಒತ್ತೊತ್ತಿ ಹೇಳ್ತೀನಿ, ಕನ್ನಡ ನಾಡಿನ ಜನ ಇದನ, ನಮ್ಮ ಭಾರತ ದೇಶದ ಜನ ಇದನ. ರಾಜರಾಮ ಆಳಿದ್ರೇನು ರಾವಣ ಆಳಿದ್ರೇನು ಅಂತ ಕುಂತಿರೆಲ್ಲ ಸುಮ್ಮಾನ ನೀವು, ಅಂತ ಕುಂತಿರೆಲ್ಲ ಸುಮ್ಮಾನ ನೀವು, ಅಂತ ಕುಂತಿರೆಲ್ಲೋ ಸುಮ್ಮಾನ. ಕಾರಣ ದಯಮಾಡಿ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಗೌರವವನ್ನು ಎತ್ತಿ ಹಿಡಿದಿರುವಂತಹ ಒಂದು ಮತವನ್ನು ನಾವು, ಅಮೂಲ್ಯವಾದ ಈ ಮತವನ್ನು ಅರ್ಹರನ್ನು ಆಯ್ಕೆ ಮಾಡುವ ಮುಖಾಂತರವಾಗಿ ನಮ್ಮ ಮತವನ್ನು ಶ್ರೇಷ್ಠ ಮತ ಎಂದು ಅನಿಸ್ಕೊಳ್ಬೇಕು ಅಂತಕ್ಕಂಥ ಆಶಯವನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ನಮಸ್ಕಾರಗಳು.